ಇದ್ಯಾಕಿಲ್ಲ ನಿಂತ್ಬಿಟ್ಟಿದ್ದೀರಾ? ಒಳಗೆ ಬರುತ್ತಾನೆ. ಓ, ಈ ಥರ ಎದುರುಗಡೆ ಬಂದು ನಿಂತಾಗ ನಿಮಗೆ ಗೊತ್ತಾಗೋದು ಈ ಪ್ರೀತಮ್ಮನವನು ಇನ್ನು ಬದುಕಿದಾನ ಅಂತ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕೇಳೋದಕ್ಕೆ ಹಿಂಸೆ ಆಗುತ್ತೆ. ನನಗೂ ಅಷ್ಟೇ. ಅದಕ್ಕೆ ನಿಮ್ಮ ಮನೆ ಬಿಟ್ಟು ಹೊರಟಿದ್ದ ವಿಷಯ ಕೇಳಿ ಮನ್ಸಿಗೆ ತುಂಬಾ ಹಿಂಸೆ ಆಯಿತು. ಅಲ್ಲ, ನಿಮ್ಮನೆ ನೀವೇನಂತ ಅನ್ಕೊಂಡಿದ್ದೀರಾ? ನಿಮ್ಮದು ಅಂತ ಅರಮನೆ ಅಂತ ಮನೆ ಇಟ್ಕೊಂಡು ಮೊದಲೇ ನೀವು ಇಲ್ಲಿ ಬಂದಿರೋದು ನನಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಬೇರೆ ಬಾಡಿಗೆ ಮನೆ ಮಾಡಿಕೊಂಡು ಹೋಗಿ ರೆಡಿಯಾಗಿದ್ದೀರಾ? ಅದು ನನ್ನ ಗಮನಕ್ಕೆ ತರದೆ. ಅರ್ಜುನ್ ಕೋಟೆಲ್ ಎಲ್ರಿಗೂ ವಿಷಯ ಗೊತ್ತಂತೆ, ನನ್ನ ಒಬ್ಬನ ಬಿಟ್ಟು. ಈಗ ಮಾಮ್ ವಿಷಯ ಹೇಳಿದ್ರು. ಹೇಳಿದ ಕೂಡಲೇ ಇಲ್ಲಿ ಓಡೋಡ್ ಬಂದೆ. ಅಲ್ಲ ಬ್ರೋ, ವಿಷಯ ಎಷ್ಟು ಮುಂದುವರೆದ್ರು ನನ್ನ ಗಮನಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ನೀವೆಲ್ಲರೂ ಒಂದು, ನಾನೊಬ್ಬನೇ ಬೇರೆ ಅಂತನಾ? ನೀನ್ ಬೇರೆ ಅಂತ ಅಲ್ಲ ಪ್ರೀತು, ನೀನ್ ಎಲ್ಲರಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಹತ್ರ ಅಂತ. ನಿನ್ನ ಬರೀ ನನ್ನ ತಮ್ಮನಾಗಿ ನೋಡ್ತಾ ಇಲ್ಲ, ಮಗ ಅನ್ಕೊಂಡಿದೀವಿ. ಇದು ನಿನ್ನ ಬಿಟ್ಟು ಹೋಗೋದು, ಅದಕ್ಕೆ ನಿನ್ನ ಒಪ್ಸೋದು, ಇದೆರಡು ಈ ಚಿಕ್ಕ ಮಕ್ಳನ್ನ ಒಪ್ಸೋ ಅಷ್ಟೇ ಕಷ್ಟ ನಮಗೆ. ಅದಕ್ಕೆ ಹೇಳಿಲ್ಲ ಅಷ್ಟೇ, ಸಾರಿ. ಈಗ ಈ ಥರ ಎಮೋಷನಲ್ ಡೈಲಾಗ್ ಹೊಡೆದು ಪೂಸಿ ಹೊಡೆಗೆ ಬರ್ಬೇಡ, ನಾನು ಕರ್ಗಲ್ಲ. ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಇವಾಗ ಹೋಗಿಲ್ಲ ತಾನೇ. ಅದಕ್ಕೆ ಯಾಕೆ ಇಷ್ಟು ಮೆಲೋ ಡ್ರಾಮಾ ಮಾಡ್ತಾ ಇದೀಯಾ? ಹೌದಪ್ಪ, ನಾನು ಮೆಲೋ ಡ್ರಾಮಾ ಮಾಡ್ತಿದ್ದೀನಾ? ನೀವು ಈಗ ಹಾರರ್ ಥ್ರಿಲ್ಲರ್ ಜೊತೆಗೆ ಎಮೋಷನಲ್ ಡ್ರಾಮಾ ತೋರ್ಸೋಕೆ ಕೊಟ್ಟಿದ್ರಲ್ಲ, ಅದಕ್ಕೇನಂತೀಯ? ಆಯ್ತಪ್ಪ, ಇವಾಗ ಅದಕ್ಕೆ ಸಾರಿ ಕೇಳಿದ್ನಲ್ಲ ಪ್ರೀತು. ನನಗೇನು ಬೇಕಾಗಿಲ್ಲ. ಸರಿ, ಇವಾಗ ನಿನ್ನ ಕೋಪ ಕಮ್ಮಿ ಮಾಡ್ಬೇಕಂದ್ರೆ ನಾವು ಏನು ಮಾಡಬೇಕು? ಏನು ಮಾಡ್ಬಿಡಗ್ರು. ಹಾಂ, ಏನು ಮಾಡ್ಬೇಕಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಹಬ್ಬ, ಫೈನಲಿ ನನ್ನ ತಮ್ಮ ನಗಾಡ್ದ, ಅಷ್ಟು ಸಾಕು. ಬಟ್ ಆದ್ರೂ ನಿಜ ಹೇಳ್ತೀನಿ ಬ್ರೋ, ನೀವು ಅಕಸ್ಮಾತ್ ಆರ್ಸನ್ ಕೋಟೆ ಬಿಟ್ಟೋಗಿದ್ದು ನಿಜನೇ ಆಗಿದ್ದಿದ್ರೆ ಜನನಿ ಮಗು ಜೊತೆ ನಿಮ್ಮ ಬಾಡಿಗೆ ಮನೆಗೆ ಬಂದು ಸೆಟ್ಲ್ ಆಗ್ಬಿಡ್ತಿದ್ದೆ. ನನ್ನ ಲೈಫಲ್ಲಿ ಒಂದೇ ಒಂದು ಆಸೆ ಇದೆ ಬ್ರೋ, ಅದು ಕೊನೆ ಆಸೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಪ್ರೀತು ಬ್ರೋ, ನಾವು 4 ಜನ ಅರ್ಸನ್ ಕೋಟೆಯಲ್ಲಿ ಒಟ್ಟಿಗೆ ಇರೋ ಕಾಲ ಯಾವಾಗ ಬರುತ್ತೋ, ಅಟ್ಲೀಸ್ಟ್ ನಾವು ಬದುಕಿರೋಷ್ಟು ದಿನ ನಾವೆಲ್ಲರೂ ಒಂದೇ ಜಾಗದಲ್ಲಿ ಇರಬೇಕು. ಅದು ಅರ್ಸನ್ ಕೋಟೆ ಆದರೂ ಸರಿ, ಯಾವ್ದಾರ ವಠಾರ ಆದರೂ ಸರಿ. ಅದಕ್ಕೆ ನೀವಿಬ್ರು ಇದನ್ನು ನಡೆಸ್ಕೊಡ್ಲೇಬೇಕು. ಸಾರ್ಥಿ, ನೀವು ತಂದೆ ಸ್ಥಾನದಲ್ಲಿದ್ದೀರಾ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಮತ್ತೆ ಇವ್ರನ್ನ ದೂರ ಕಳಿಸೋ ಯೋಚನೆ ಮಾಡಿಬಿಡಿ. ನಾನು ಬದುಕಿರೋವರೆಗೂ ಇನ್ನಂತ ತಪ್ಪು ಮಾಡಲ್ಲ ಚಿಕ್ಕ ಯಜಮಾನ್ರೆ. ಅವ್ರು ಇಲ್ಲಿರೋದೇ ನ್ಯಾಯ ಅಂತ ನನಗೂ ಈಗ ಅರ್ಥ ಆಗಿದೆ ಅಲ್ವಾ ಅಮ್ಮ ಪಾರ್ವತಿ? ಚಿಕ್ಕತ್ತೇನೋ ಕಳಿಸಿದ್ದಾರೆ.
ಚಿಕ್ಕತ್ತೆ. ನಿನ್ನನ್ನು ನಾನು ಯಾವಾಗಲೂ ನೋಡೋದಕ್ಕಾಗಲ್ಲ ಅಂತ ನಿನ್ನ ಫೋಟೋ ನಂಗೆ ಕಳಿಸಿದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳಬೇಕಲ್ವಾ ಕಂದ? ಹಲೋ, ಏನು ಪಾರ್ವತಿ, ಮಗಳ ಫೋಟೋ ನೋಡಿದ ತಕ್ಷಣ ಫೋನ್ ಮಾಡಿಬಿಟ್ಯಾ? ಹೌದು ಚಿಕ್ಕತ್ತೆ. ಫೋಟೋ ಯಾವಾಗ ತೆಗೆದ್ರಿ? ಸ್ವಲ್ಪ ಹೊತ್ತಿನ ಮುಂಚೆ ಆಟ ಆಡ್ತಿದ್ಲು, ಆಗ ತೆಗ್ದಿದ್ದು. ಈಗೇನು ಮಾಡ್ತಿದ್ದಾಳೆ? ಬಾಟಲ್ ಹಾಲು ಕುಡಿದ್ಬಿಟ್ಟು ನಿದ್ದೆ ಮಾಡ್ತಿದ್ದಾಳೆ. ಹೌದು, ಯಾಕೆ ಪಾರ್ವತಿ ಇವತ್ತು ಮನೆ ಕಡೆ ನೀನು ಬರಲೇ ಇಲ್ಲ? ಬರೋದನ್ನ ಕಮ್ಮಿ ಮಾಡೋಣ ಅಂತ ಚಿಕ್ಕತ್ತೆ. ನಾನು ಬರ್ತಾ ಇದ್ದಷ್ಟು ಮಗು ಮೇಲೆ ಸೆಳೆತ ಜಾಸ್ತಿ ಆಗುತ್ತೆ. ಆಗ ಜನನಿಗೆ ಬೇಜಾರಾಗುತ್ತೆ. ಜನನಿಗೋಸ್ಕರ ನಾನು ಕರಳು ಬಳ್ಳಿನೇ ಕೊಟ್ಟಿದ್ದೀನಿ. ಅವಳ ಮನಸ್ಸಿನ ಅಂಗಳದಲ್ಲಿ ಅದು ಹಬ್ಬೋದಕ್ಕೆ ಬಿಡ್ಬೇಕಲ್ವಾ? ಪಾರ್ವತಿ, ಎಷ್ಟು ಒಳ್ಳೆ ಮನಸ್ಸು ನಿಂದು. ಇಂಥ ಒಳ್ಳೆ ಮನಸ್ಸಿರೋ ಹುಡುಗಿಗೆ ನಾನಿಷ್ಟು ದಿನ ಎಷ್ಟು ಕಾಟ ಕೊಟ್ಟೆ, ಎಷ್ಟು ಕೆಟ್ಟದಾಗಿ ನಡ್ಕೊಂಡೆ ಅಂತ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸುತ್ತೆ. ಇದೆಲ್ಲ ಆದಮೇಲೆ ನೀನೊಂದು ನಿರ್ಧಾರಕ್ಕೆ ಬಂದಿರ್ತೀಯ ಅಂತ ಸಾವಿತ್ರಮ್ಮ ಹೇಳಿದ್ಲು. ಪಾಪ ನೀನು ನೇರವಾಗಿ ಬಂದು ಮಗುನ ನೋಡೋಕ್ಕಾಗಲ್ವಲ್ಲ ಅಂತ ನಾನೇ ಫೋಟೋನ ತೆಗೆದು ಕಳಿಸ್ದೆ. ನೀವು ಫೋಟೋ ಕಳಿಸಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು ಚಿಕ್ಕತ್ತೆ. ಯಾಕೆ ಚಿಕ್ಕತ್ತೆ ಸುಮ್ಮನಾಗ್ಬಿಟ್ರಿ? ಇಷ್ಟು ದಿನ ಎಲ್ರಿಗೂ ನಾನು ಕೇಡು ಬಯಸ್ತಾನೆ ಬಂದೆ. ಯಾರಿಗೂ ಒಳ್ಳೇದನ್ನು ಬಯಸಿದ ಮಗಳೇ ಅಲ್ಲ ನಾನು. ಅದಕ್ಕೆ ಯಾರು ನನಗೆ ಇಷ್ಟು ಒಳ್ಳೆ ಮನಸ್ಸಿಂದ ಧನ್ಯವಾದ ಅಂತ ಹೇಳೇ ಇರಲಿಲ್ಲ. ನಿಮ್ಮ ಬಾಯಿಂದ ಈ ಪದ ನನ್ನ ಕಿವಿಗೆ ಬೀಳ್ತಾ ಇದೆಯಲ್ಲ, ಸ್ವಲ್ಪ ಇಮೋಷ್ನಲ್ ಆದೆ ಅಷ್ಟೆ. ಒಳ್ಳೆತನ ಇದ್ರೆ ಎಂಥ ಸುಖ ಅಂತ ಈಗ ನನಗೆ ಅರ್ಥ ಆಗ್ತಿದೆ. ಅದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿನಗೆ ಥ್ಯಾಂಕ್ಸ್. ಪಾರ್ವತಿ, ನೀನು ನಿನ್ನ ಮಗಳ ಫೋಟೋ ನೋಡಿಕೊಂಡು ಖುಷಿ ಪಡು. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ, ಸರಿನಾ? ಸರಿ ಚಿಕ್ಕತ್ತೆ. ಅಯ್ಯಯ್ಯೋ, ಅಖಿಲಕ್ಕ ಮಗು ನಾಮಕರಣಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ ಅಂತ ನಾನು ಪಾರ್ವತಿಗೆ ಹೇಳಲೇ ಇಲ್ವಲ್ಲ, ಏನು ಮಾಡಲಿ? ಹಾಂ, ಮತ್ತೆ ಫೋನ್ ಮಾಡಿದಾಗ ಹೇಳೋಣ. ಕಂದ, ಇನ್ಮೇಲಿಂದ ನೀನು ಜನನಿನೇ ಅಮ್ಮ ಅನ್ಕೊಂಡು ಬೆಳಿಬೇಕು. ಅದೇ ವಾಸ್ತವ. ಅದನ್ನ ಯಾರ ಕೈಯಲ್ಲೂ ತಪ್ಪಿಸೋದಕ್ಕಾಗಲ್ಲ. ಅರ್ಥ ಆಯ್ತಲ್ವ ಪುಟ್ಟ? ನಮಸ್ಕಾರ ಗುರುಗಳೇ. ಶುಭವಾಗಿ ಕೂತ್ಕೊಳ್ಳುತ್ತಾರೆ. ಗುರುಗಳೇ, ನನ್ನ ಮೊಮ್ಮಗುಗೆ ಇವತ್ತು 14 ದಿನಗಳು ತುಂಬುದು. ನಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ 21ನೇ ದಿನ ನಾಮಕರಣ ಮಾಡೋ ಶಾಸ್ತ್ರ ನಿಮಗೆ ಗೊತ್ತೇ ಇದೆ. ಅವಳ ಜಾತಕ ಬರ್ಕೊಟ್ಟವರು ನೀವೇ. ಹಾಗಾಗಿ ನಾಮಕರಣಕ್ಕೆ ಆ 21ನೇ ದಿನ ಸರಿಯಾದ ಮುಹೂರ್ತ ಇದೆಯೋ ಇಲ್ವೋ ಅನ್ನೋದನ್ನು ತಾವು ಹೇಳಬೇಕು. ಅಸ್ತಿತ್ವದ ಹುಡುಕಾಟಕ್ಕೆ ಒಂದು ಅರ್ಥ ಶುರುವಾಗೋದ್ರಲ್ಲಿದೆ, ಮತ್ತು ಆ ಅಸ್ತಿತ್ವ ಮಗುವಿನ ಹೆಸರಿನಿಂದಾನೇ ಆರಂಭ ಆಗೋದು ಅನ್ನೋದು ಮನುಷ್ಯ ಸಹಜ ಅಭಿಪ್ರಾಯ. ಆಗಲಿ,
ಇವತ್ತಿಗೆ ಸರಿಯಾಗಿ 7ನೇ ದಿನಕ್ಕೆ ಅಂದರೆ ಮುಂದಿನ ಶುಕ್ರವಾರಕ್ಕೆ ಒಳ್ಳೆಯ ದಿನ, ಒಳ್ಳೆ ಮುಹೂರ್ತ ಇದೆ. ಆದರೆ ವಿಶೇಷ ಏನಂದರೆ ಆ ದಿವಸ 2 ಮುಹೂರ್ತ ಇದೆ. ಅವತ್ತಿಗೆ ನಿಮ್ಮ ಮೊಮ್ಮಗುಗೆ ಸರಿಯಾಗಿ 21 ದಿವಸ ತುಂಬುತ್ತೆ. ಆ ದಿವಸ ನಾಮಕರಣ ಶಾಸ್ತ್ರ ಇಟ್ಕೋಬೋದು. ತುಂಬ ಸಂತೋಷ ಆಯಿತು ಗುರುಗಳೇ. ಹಾಗೆ ಆ ದಿವಸ ತಾವೇ ಸ್ವತಃ ನಮ್ಮ ಜೊತೆ ಇದ್ದು ಈ ಶುಭ ಕಾರ್ಯನ ನಡೆಸ್ಕೊಡ್ಬೋದಾ? ಆ ದೇವರ ಇಚ್ಛೆ ಇದ್ದರೆ ನಾವೇ ಬಂದು ನಡೆಸ್ಕೊಡ್ತೀವಿ, ಇಲ್ಲಾಂದ್ರೆ ನಮ್ಮವ್ರು ಯಾರಾದರೂ ಬರ್ತಾರೆ. ಆಗಲಿ ಗುರುಗಳೇ. ಗುರುಗಳೇ, ಮಗುವಿನ ಹೆಸರನ್ನ ಯಾವ ಅಕ್ಷರದಿಂದ ಆಯ್ಕೆ ಮಾಡಬೇಕು? ಈಗ ಅರಸನ ಕೋಟೆಯಲ್ಲಿ ನಿಮ್ಮ ಬಳಿ ಇರುವ ಮಗು ನಿಮ್ಮೆಲ್ಲರಿಗೂ ಗುರು ಹಿರಿಯರ ಪುಣ್ಯದ ಫಲ, ಯಾರದ್ದೋ ವರದ ರೂಪ. ಹಾಗಾಗಿ ವಕಾರದಿಂದ ಆರಂಭ ಆಗೋ ಹೆಸರು ಮತ್ತು ಲಕಾರದಿಂದ ಆರಂಭ ಆಗೋ ಹೆಸರಿಂದ ಮಗುನ ಕರಿಬೋದು. ಸರಿ ಗುರುಗಳೇ, ತಾವಿವತ್ತು ನಮಗೆ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ಬರ್ತೀವಿ. ಒಬ್ಬರಿಗೆ ಪಡ್ಕೊಂಡ ಸಂಭ್ರಮ, ಇನ್ನೊಬ್ಬರಿಗೆ ಕಳ್ಕೊಂಡ ನೋವು. ಇವೆರಡರ ಮಧ್ಯೆ ಭಗವಂತನ ಇನ್ನೊಂದು ಆಟ ಆರಂಭ. ಏನು, ಮುಂದಿನ ಶುಕ್ರವಾರ ನಮ್ಮ ಪುಟಾಣಿ ನಾಮಕರಣನ ಅತ್ತೆ? ಹೌದಮ್ಮ. ಅದಕ್ಕೆ ನಾನು ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಿಮ್ಮಂಥ ಒಳ್ಳೆ ಮನೆತನನ ಸೇರಕ್ಕೆ, ನಿಮ್ಮಂಥ ಒಳ್ಳೆ ಅತ್ತೆನ ಪಡೆಯಕ್ಕೆ ನಮ್ಮ ಜನನಿ ಪುಟ ತುಂಬಾನೇ ಅದೃಷ್ಟ ಮಾಡಿದ್ಲು. ನಾನು ಯಾವಾಗಲೂ ನನ್ನ ಮಗಳು ಅಂತ ಬರೀ ಅವಳ ಯೋಗಕ್ಷೇಮದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀವು ನನ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮೊಮ್ಮಗು ನಾಮಕರಣದ ಬಗ್ಗೆನೂ ಯೋಚನೆ ಮಾಡಿದ್ರಿ. ನನ್ನ ಮಗಳು ಸೀಮಂತ ದಿನಾಂಕನ ಗೊತ್ತು ಮಾಡಕ್ಕೆ ನಾನು ಒಬ್ಳೇ ಹೋಗಿದ್ದೆ. ಆದ್ರೆ ನೀವು ನನಗೂ ಬೆಲೆ ಕೊಟ್ರಿ. ಮೊಮ್ಮಗು ನಾಮಕರಣದ ದಿನಾಂಕನ ಗೊತ್ತು ಮಾಡಕ್ಕೆ ಗುರುಗಳ ಹತ್ರ ನೀವು ನನ್ನ ಕರ್ಕೊಂಡು ಹೋದ್ರಿ. ನಿಮ್ದು ಎಂತ ದೊಡ್ಡ ಗುಣ, ಅದಕ್ಕೆ ಎಂತ ದೊಡ್ಡ ಗುಣ. ಇದರಲ್ಲಿ ದೊಡ್ಡ ಗುಣ ಅನ್ನುವಂಥದ್ದು ಏನೂ ಇಲ್ಲ ರತ್ನವೇಣಿ. ಪ್ರೀತಿ ಇದ್ದಲ್ಲಿ ಇದು ಹೀಗೆ ನಡೆಯೋದು. ಮತ್ತೆ ಇದು ನನ್ನ ಕರ್ತವ್ಯ ಕೂಡ. ಅದಕ್ಕೆ ಮುಂದಿನ ಶುಕ್ರವಾರ ಅಂದ್ರೆ ನಾಮಕರಣಕ್ಕೆ ಜಾಸ್ತಿ ದಿನ ಇಲ್ಲ. ಸೊ ಯಾರನ್ನ ಕರಿಬೇಕು ಅಂತ ಬೇಗ ಬೇಗ ಲಿಸ್ಟ್ ಮಾಡ್ಬೇಕು ಅಲ್ವಣ್ಣ? ಹೌದೌದು, ಯಾರು ವಾಟ್ಸಪ್ಪಲ್ಲಿ ಕರೆಯೋದು ಬೇಡ, ಪರ್ಸನಲ್ ಆಗಿ ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದು ಬರೋಣ. ಸರಿ ರಘು, ಹಾಗೆ ಮಾಡೋಣ. ಎಷ್ಟೋ ವರ್ಷಗಳ ಮೇಲೆ ನಮ್ಮ ಮನೇಲಿ ನಾಮಕರಣ ಸಮಾರಂಭ ನಡೀತಾ ಇದೆ. ನಾವೇ ಹೋಗಿ ಕರೆದ್ರೇನೆ ಆತ್ಮೀಯತೆ ಹೆಚ್ಚಾಗೋದು. ಹೌದು, ಮಗುಗೆ ಏನಂತ ಹೆಸರಿಡೋದು? ಗುರುಗಳು ಜಾತಕ ನೋಡಿ ಹೇಳಿರೋದು ವ ಅಥವಾ ಲ ಅಕ್ಷರಗಳಿಂದ ಹೆಸರಿಡಬಹುದು ಅಂತ. ಅಂದ್ರೆ ಉದಾಹರಣೆಗೆ ಈಗ ವ ಕಾರ ಅಂತಂದ್ರೆ ವಂದನಾ, ವಾಣಿ, ವೀಣಾ ಈ ತರದ ಹೆಸರು. ಲದಿಂದ ಬರುವಂತ ಲೀಲಾ, ಲಾವಣ್ಯ ಈ ತರದ ಹೆಸರುಗಳನ್ನ ಇಡಬಹುದು ಅಂತ ಹೇಳಿದ್ದಾರೆ. ಅಕ್ಕ, ಮಾಡರ್ನ್ ಹೆಸರಿಡಲ್ವಾ? ಹೆಸರು ಮಾಡರ್ನ್ ಅಥವಾ ಓಲ್ಡ್ ಅನ್ನೋದು ವಿಷಯನೇ ಅಲ್ಲ. ಯಾವುದೇ ಹೆಸರಿಟ್ರು ಅದಕ್ಕೆ ಒಂದು ಅರ್ಥ ಇರಬೇಕು, ಚಂದದ ಅರ್ಥ.
ಕೇಳಿಸ್ಕೊಂಡಾಗ ಕಿವಿಗೆ ಇಂಪಾಗಿರ್ಬೇಕು, ಮನಸ್ಸಿಗೆ ತಂಪು ಅನ್ನಿಸ್ಬೇಕು. ಅದಕ್ಕೆ ಕರೆಯೋಕೆ ಸುಲಭ ಆಗ್ಬೇಕು ಅಲ್ವಣ್ಣ? ಹೌದೌದು, ಅಂತ ಹೆಸರು ಇಡ್ಬೇಕು ನನ್ನ ಮೊಮ್ಮಗಳಿಗೆ. ಅತ್ತೆ, ಮಗುಗೆ ಹೆಸರನ್ನ ಯಾವಾಗ ಹುಡ್ಕೋದಕ್ಕೆ ಶುರು ಮಾಡೋಣ? ಯಾರು ಫೈನಲ್ ಮಾಡೋದು? ಜನನಿ, ಇದು ನೀನ್ ಹೆತ್ತ ಮಗು. ನಿನ್ನ ಮಗುಗೆ ಏನ್ ಹೆಸರಿಡ್ಬೇಕು ಅನ್ನೋದನ್ನ ನೀನೇ ಹೇಳ್ಬೇಕು. ಅದೇ ಫೈನಲ್ ಆಗತ್ತೆ. ಜನನಿ, ನೀನ್ ಪ್ರೆಗ್ನೆಂಟ್ ಇದ್ದಾಗ ಒಂದು ಹೆಸರು ಹೇಳಿದ್ದಲ್ಲ, ಕನಸು ಅಂತ. ಹೌದು, ಆದ್ರೆ ಅದು ವಾ ಇಲ್ಲ ಲಾ ಅಕ್ಷರದಿಂದ ಬರಲ್ಲ ಅಲ್ವಾ ಪ್ರೀತು? ಬೇರೆ ಯಾವ್ದಾದ್ರು ಹೆಸರನ್ನ ಹುಡುಕ್ಬೇಕು. ಸರಿ, ಈಗ ಯಾರು ಹೆಸರಿಡ್ತಾರೆ ಅನ್ನೋದು ನಿರ್ಧಾರ ಆಗೋಯ್ತು. ನಾಮಕರಣ ದಿನ ಫಿಕ್ಸ್ ಆಗೋಯ್ತು. ಗೆಸ್ಟ್ಗಳನ್ನ ಪರ್ಸನಲ್ ಆಗಿ ಹೋಗಿ ಇನ್ವೈಟ್ ಮಾಡೋದು ಅಂತ ನಿರ್ಧಾರ ಆಗೋಯ್ತು. ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಮಾತ್ರ ಫೈನಲೈಸ್ ಆಗ್ಬೇಕು ಅಲ್ವಾ? ಅದರ ಪ್ರೋಸೆಸ್ ಈಗಾಗಲೇ ಶುರುವಾಗಿದೆ. ಬೇರೆ ಬೇರೆ ಡಿಸೈನ್ಗಳ ಸ್ಯಾಂಪಲ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರೀತು ಜನನಿಗೆ ತಲುಪುತ್ತೆ. ಇವರು ಯಾವ ಡಿಸೈನ್ ಅನ್ನ ಫೈನಲ್ ಮಾಡ್ತಾರೋ ಆ ಡಿಸೈನು ಇನ್ವಿಟೇಷನ್ ಕಾರ್ಡ್ಸ್ ಆಗಿ ನಾಳೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಕೈಯಲ್ಲಿರುತ್ತೆ ಅಲ್ವಾ ಜಯ? ಎಸ್ ಮ್ಯಾಮ್. ಈ ಸಮಯದಲ್ಲಿ ನಮ್ಮ ಆದಿತ್ಯ ಪಾರ್ವತಿ ಮಗುನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಮಗುನ ಕಳ್ಕೊಂಡ ದುಃಖನ ಮರೆಯೋದಕ್ಕಂತೂ ಸಾಧ್ಯನೇ ಇಲ್ಲ. ಆದ್ರೆ ಪ್ರಯತ್ನ ಪಡಬಹುದು ಅಲ್ವಾ? ಯಾಕಂದ್ರೆ ನಾವು ಎಷ್ಟೇ ನೆನ್ಪು ಮಾಡ್ಕೊಂಡ್ರು ಹೋಗಿರೋ ಮಗು ವಾಪಸ್ಸಂತೂ ಬರಲ್ಲ. ಅದಕ್ಕೆ ನಮ್ಮ ಕಣ್ಮುಂದೆ ಇರೋ ಮೊಮ್ಮಗುಗೆ ಸಂಭ್ರಮದಿಂದ ಅದ್ದೂರಿಯಿಂದ ಎಲ್ಲರೂ ಸೇರಿ ನಾಮಕರಣ ಮಾಡೋಣ, ಸರಿನಾ? ಹೇಳಿ ಚಿಕ್ಕತ್ತೆ. ಪಾರ್ವತಿ, ನಿನ್ಗೊಂದು ಗುಡ್ ನ್ಯೂಸ್. ಅಂದ್ರೆ ಒಳ್ಳೆ ಸುದ್ದಿ? ಹಾ, ಒಳ್ಳೆ ಸುದ್ದಿ. ಏನ್ ಚಿಕ್ಕತ್ತೆ? ಇವತ್ತು ಅಕ್ಕ ಗುರುಗಳ ಹತ್ರ ನಿನ್ ಮಗಳ ಜಾತಕನ ತಗೊಂಡು ಹೋಗಿದ್ರು. ಹೌದಾ? ಯಾಕೆ? ನಿನ್ ಮಗಳ ನಾಮಕರಣದ ಡೇಟ್ನ ಫಿಕ್ಸ್ ಮಾಡಿಸ್ಕೊಂಡು ಬರಕ್ಕೆ. ಹೌದಾ? ನಾಮಕರಣ ದಿನ ಗೊತ್ತು ಮಾಡ್ಕೊಂಬಂದ್ರ? ಯಾವಾಗ ನಾಮಕರಣ? ಶುಕ್ರವಾರ. ಓ, ಸಮಯನೇ ಇಲ್ಲ, ಹತ್ರದಲ್ಲೇ ಇದೆ. ನಿನಗೆ ಸಂತೋಷನಾ? ತುಂಬಾ ಸಂತೋಷ ಆಗ್ತದೆ ಚಿಕ್ಕತ್ತೆ. ಇಷ್ಟು ದಿವಸ ನಾನು ಅವಳನ್ನ ಚಿನ್ನ, ಮುದ್ದು, ಕಂದ, ಬಂಗಾರ ಅಂತ ಕರಿತಿದ್ದೆ. ಅವಳದೇ ಆದ ಹೆಸರಿರಲಿಲ್ಲ. ಇನ್ನು ಮುಂದೆ ಅವಳದೇ ಆದ ಒಂದು ಹೆಸರು ಬರುತ್ತೆ. ಆ ಹೆಸರು ಅವಳ ಅಸ್ತಿತ್ವದ ಪ್ರಾರಂಭ ಆಗುತ್ತೆ. ಇನ್ನೂ ಆ ರತ್ನವೇಣಿ ನಾನು ನಿನ್ನ ಅಸ್ತಿತ್ವದ ಬಗ್ಗೆ ಮಾತಾಡಿದ್ರಿಂದ ನೀನು ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಅದರಲ್ಲಿ ನಂದು ಪಾಲಿದೆ. ಸಾರಿ ನಮ್ಮ ಪಾರ್ವತಿ. ಅಯ್ಯೋ, ಖುಷಿ ಸಮಯದಲ್ಲಿ ಬೇಸರದ ವಿಷಯ ಯಾಕೆ ಬಿಡಿ ಚಿಕ್ಕತ್ತೆ. ಅದು ಸರಿ, ನನ್ನ ಮಗಳಿಗೆ ಯಾವ ಹೆಸರು ಇಡಬೇಕು ಅಂತ ಏನಾದರೂ ತೀರ್ಮಾನ ಆಯ್ತಾ? ಅದು ಅಪ್ಪ ಅಮ್ಮನ ಹಕ್ಕು ತಾನೇ. ನಮ್ಮ ಕಡೆ ಮಗು ಹೆಸರನ್ನ ಅಪ್ಪ ಅಮ್ಮನೇ ಹುಡ್ಕೋದು. ಸರಿ ಚಿಕ್ಕತ್ತೆ, ನಾನು ಈಗಲಿಂದನೇ ಹುಡ್ಕೋದಕ್ಕೆ ಶುರು ಮಾಡ್ತೀನಿ.
ಹಲೋ ಪಾರ್ವತಿ, ಅಯ್ಯೋ ಇಟ್ಟೇ ಬಿಟ್ಲಾ? ಮಗುಗೆ ಅಪ್ಪ ಅಮ್ಮನೆ ಹೆಸರು ಹುಡುಕ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೆಸರನ್ನ ಹುಡುಕೋಕ್ ಶುರು ಮಾಡ್ಬಿಟ್ಲು ಅಂತ ಅನ್ಸುತ್ತೆ. ಆ ಮಗುನ ಹೆತ್ತೋಳು ಅವಳೇ ತಾನೆ, ಅವಳಿಗೆ ಹೆಸರಿಡೋ ಆಯ್ಕೆನೂ ಅವಳದೆ. ಆದ್ರೆ ಆ ಆಯ್ಕೆ ಸ್ವಾತಂತ್ರ್ಯನ ಅವಳು ಕಳ್ಕೊಂಡ್ಬಿಟ್ಟಿದ್ದಾಳೆ. ಅದು ಅವಳಿಗೆ ಅರ್ಥ ಆಗ್ಬೇಕು ಅಷ್ಟೆ.